ಅಪ್ಪಾಜಿ ಅವರಿಗೆ ಫ್ರ್ಯಾಂಕ್ ಸುಳ್ಳು ಹೇಳ್ತಾನೆ. ನಾನೇ ಮುದ್ದಿನ ಮಗಳ ಅವ್ರ ಫೇವ್ರೇಟ್. ನೀವು ಅನ್ರಿ ನಮ್ಮ ಶಿವಣಿ ಬಂದ್ರ ನಾಲ್ಕಕ್ಕೆ ಎದ್ದು ಹೇಳ್ತಾರೆ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದು ಅಂತಾಡ್ರಿ ಬಂಡ ತಿಕ್ತಾಳ ನೋಡ್ರಿ. ಅಂಗಳ ಕಸ ಬೈತಾಳ್ರಿ. ಶ್ರೀಮಂತರ ಮನೆಗೆ ಹುಟ್ಟಿದ್ಲ, ಹಿಂಗಾಗಿ ಭಾಷೆ ಯಾಟು ಜಾಸ್ತಿ ತಿಂದ ನಾನು. ಮಾಡಲ್ರಿ ಅಂತ ಹೇಳ್ಬೇಕು. ಅವ್ರಿಗೆ 1000 ರೂಪಾಯಿ ಕೊಡ್ಸಿದ್ರಿಗೆ 5000 ರೂಪಾಯಿ ಕೊಡಿಸ್ತೇವೆ. ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವರಿಗೆ ಫ್ರ್ಯಾಂಕ್ ಅಂತಾನು ಹೇಳಕ್ಕಾಗಲ್ಲ. ಈ ವಿಡಿಯೋ ಏನಂದ್ರೆ ಅವ್ರ ಮುಂದೆ ನಾನು ಸುಳ್ಳು ಹೇಳ್ತಾನೆ. ಡೈಲಿ ರೊಟೀನ್ ಯಾವ ತರ ಇರ್ತಾನೆ, ನಾನು ಸುಳ್ಳು ಹೇಳ್ತಾನೆ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರಂತ ಐಡಿಯಾ ಇಲ್ಲ. ಅದೇ ಈ ವಿಡಿಯೋ ಒಳಗೆ ತೋರ್ಸೋಣ ಅನ್ಕೊಂಡಿನಿ. ಆಲ್ರೆಡಿ ಎಲ್ಲರೂ ವಿಡಿಯೋ ಮಾಡ್ಯಾರ. ನಮ್ಮ ಪೇರೆಂಟ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ ನನಗೂ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಈ ವಿಡಿಯೋ ಮಾಡಕಂತೀನಿ. ಹೆಂಗೈತಿ ಅಂತ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ. ಏನು ಮಾತಾಡಬಾರ್ದು, ಹೇಳ್ನ ಕುಂದ್ರಿ. ಏ ಅಪ್ಪಾಜಿ ಎಲ್ಲ ಏನಂದ್ರ ಇದು ಎಲ್ಲರೂ ಮಾಡಕುಂತಾರ ಡೈಲಿ ರೊಟೀನ್ ಅಂತ ಹೇಳ್ಬೇಕಾ? ನೀವಷ್ಟ ನಾನ್ ಕೇಳ್ದಾಗ ಹ್ಞೂ ಅಂತೀರ, ಸ್ವಲ್ಪ ರಿಪ್ಲೈ ಮಾಡ್ತೀರ. ನಾ ಹೇಳಿದ್ದಕ್ಕ ನಾ ಮಾತಾಡ್ತಾ ಇರ್ತೀನ, ನೀವ್ ಅದಕ್ಕಷ್ಟ ಕೇಳ್ದಾಗ ಹ್ಞೂ ಅಂತೀರಿ. ಇದು ಏನ್ರ ಮಾತಾಡ್ರಿ ನಡೆಯುತ್ತಾ? ಫುಲ್ ಸ್ಟ್ರಿಕ್ಟ್ ಆಗಿ ಕುಂದ್ರಬೇಡ್ರಿ, ಆರಾಮಾಗಿ ಕುಂದ್ರಿ. ನಾರ್ಮಲ್ ಅದೇನ್ ಡೈರೆಕ್ಟ್ ಹೋಗಲ್ಲ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಜನ ಕೇಳಿದ್ರಿ ಡೈಲಿ ರೊಟೀನ್ ಹೇಳ್ರಿ ಅಂತಂದು. ಅದಕ್ಕೆ ನಮ್ಮ ಮಮ್ಮಿ ಅಪ್ಪಾಜಿ ಜೊತೆಗೆ ಮಾಡಕಂತೀನಿ. ಹೇಳ್ತೇನೆ ಇವಾಗ ಏನಂತ ಹೇಳಿದ್ರು. ಡೈಲಿ ರೊಟೀನ್ ಅಂದ್ರೆ ಅಪ್ಪಾಜಿ ನಾನು ಏನೇನ್ ಮಾಡ್ತೀನ ದಿನ ಅಂತ ಹೇಳೋದು. ಮಮ್ಮಿ ಕುಂತ ನೀನು ಹೇಳ್ಬೇಕು, ನಾನೇ ಹೇಳ್ತೀನಿ. ನಾನು ಹೇಳಂದ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಲಾಸ್ಟ್ನೇ ಮಗಳು, ನಾನೇ ಮುದ್ದಿನ ಮಗಳ ಅವ್ರ ಫೇವ್ರೇಟ್. ಇಲ್ಲ ಅಪ್ಪಾಜಿ, ಮಮ್ಮಿ ಇತ್ತ ಬಾ ಹೂ ಅಂತಾರೆ, ಹೇಳು ಹೂ ಅಂತಾರೆ. ಹೇಳಪ್ಪಾಜಿ ಕರೆಕ್ಟ್ ಐತಿಲ್ಲ? ನಾನೇ ಇವರ ಮುದ್ದಿನ ಮಗಳ್ರಿ. ಇವಾಗ ನಾನು ಡೈಲಿ ರೊಟೀನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಬೆಳಗ್ಗೆ ಎದ್ದು ಏನೇನು ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಸಂಜೆ ರಾತ್ರಿವರೆಗೂ ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಫಸ್ಟ್ ನಾ ಏನಪ್ಪ ಅಂತ ನನಗೆ ಕೆಲವೊಂದು ಐತಲ್ಲ ಸುಳ್ಳು ಹೇಳ್ತೀನಿ. ನೀವು ಅನ್ರಿ ನಗಬೇಡ್ರಿ ಅಪ್ಪಾಜಿ, ಸ್ಟ್ರಿಕ್ಟ್ ಆಗಿ ಕುಂದ್ರಬೇಡ್ರಿ, ನಾರ್ಮಲ್ ಆಗಿ. ನಾನು ಬೆಳಗ್ಗೆ ಎಲ್ಲರೂ ಇವಾಗ ಸಿಟಿ ಒಳಗಿರೋರೆಲ್ಲ ಲೇಟಾಗಿ ಎದ್ದೇಳ್ತಾರ, ಬಟ್ ನಾನು 5 ಗಂಟೆಗೆ ಎದ್ದೇಳ್ತೇನೆ. 5 ಗಂಟೆಗೆ 5 ಗಂಟೆಗೆ ಎದ್ದೇಳ್ತೇನೆ. ಎಲ್ಲ ಅಂಗಳ ಕಸ ಅಂದು ಇವಾಗ ಸಿಟಿ ಒಳಗೆಲ್ಲ ಇದನ್ನ ಮಾಡಿ ಎಣ್ಣೆ ನೀರು ಅದೆಲ್ಲ ಹಾಕಲ್ಲ, ಬಟ್ ನಾವು ನಮ್ಮೂರ ಒಳಗೆ ಇನ್ನ ಹಾಕ್ತಿರ್ತೀವಿ. ವೀಕ್ಲಿ ಒಂದ್ಸರಿ ಎಣ್ಣೆ ನೀರು ಹಾಕಿ ಕಸ ಅಂದು ದಿನ ರಂಗೋಲಿ ಹಾಕ್ತಾನೆ. ಹೌದಿಲ್ಲ ಹಾಕ್ತೇನೆ. ಮತ್ತೆ ಎಲ್ಲ ಕೆಲಸನೂ ನಾನೇ ಮಾಡ್ತೇನ್ರಿ. ಅವಾಗವಾಗ ನಮ್ಮ ಮಮ್ಮಿ ಸ್ವಲ್ಪ ಮಾಡ್ತಿರ್ತಾರ. ನಮ್ಮ ಶಿವಣಿ ಬಂದ್ರ ನಾಲ್ಕಕ್ಕೆ ಎದ್ದು ಹೇಳ್ತಾರೆ. ಅಂತ ಪರಿ ಹೇಳ್ಬಾರ್ದು. ಇರ್ಲಿ ತಗ, ಮಾತಾಡಿದ್ರೆ ನಡೆಯುತ್ತಾ. ಬಟ್ ಅಮಾವಾಸ್ಯೆ ಹುಣ್ಣಿಮೆನ ದಿನ 5 ಗಂಟೆಗೆ ಎದ್ದಾಳ ಅಂತ ಹೇಳ್ಬೇಕು. ಕೆಲಸ ಮಾಡ್ತೀನಿ. ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಎಷ್ಟು ಗಂಟೆಗೆ ಎದ್ದಾಳ್ತೇನೆ ಅಪ್ಪಾಜಿ? ಕರೆಕ್ಟ್ 5 ಗಂಟೆಗೆ ಎದ್ದಾಳ್ತೀನಿ. 5 ಗಂಟೆಗೆ ಎದ್ದು
5 ಗಂಟೆಗೆದ್ದು ಕಸ ಬಳಿದು ಒಣಸಿ ತಿಕ್ಕಿ ಆಮೇಲೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ನಮ್ಮನೆ ಬಿಸ್ತಾ ಇದ್ವಿ. ನಮ್ಮ ಮಮ್ಮಿ ಪರವಾಗಿ ಅಕ್ಕಿನ ಕರ್ಕೊಂಡಿದ್ದ ಆಕಿ ಹೇಳಮ್ಮ ಎಷ್ಟು ಗಂಟೆಗೆ ಎದ್ದಾಳ್ನು ಹೇಳ. ಈಗ 3ಕ್ಕೆ ಎದ್ದೇಳ್ತಾರ್ರಿ. ಈಗಿಂದ ನನ್ನ ಎಬ್ಬಿಸಿ ಮಕ್ಕಂತಾಳ್ರಿ, ಅವಾಗಿಂದ ನನ್ನ ಕೆಲಸ ಸ್ಟಾರ್ಟ್ ಆಗತ್ತಾ. ಕೆಲಸ ಮಾಡಿಸ್ತಾಳ್ರಿ. ಆಮೇಲೆ ಏನೇನ್ ಮಾಡ್ತನ ಬಗ್ಗೆ ಆಮೇಲೆ ಮತ್ತೆ ರೊಟ್ಟಿ ಮಾಡ್ತೀವಿ. ಹೊಟ್ಟೆಯಿಂದ ರೊಟ್ಟಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ನೀವು ಸ್ವಲ್ಪ ನಮಗೂ ಸ್ವಲ್ಪ ಕೊಡ್ತೀವಿ. ಇಲ್ರಿ ರೊಟ್ಟಿ ಗಿಟ್ಟಿ ಬರಲ್ಲ, ಬಟ್ ಅನ್ನ ಸಾಂಬಾರ್ ಮಾಡ್ತಾನೆ. ಚಪಾತಿ ಮಾಡ್ತೀವಿ. ಬುಧವಾರಕ್ಕೂ ಮಾಡ್ತೇನಂತ ಹೇಳ್ತಾರ. ನಮ್ಮ ಅಪ್ಪಾಜಿಗೆ ಜಾಸ್ತಿ ಗೊತ್ತಿಲ್ಲ ರೀ, ಅವ್ರು ಏನೇನೋ ಮಾತಾಡಕ್ ಒಂಥರ ಅಡ್ಜಸ್ಟ್ ಮಾಡ್ಕೊರಿ. ನಮ್ಮ ಮಮ್ಮಿ ಕರೆಕ್ಟ್ ಹೇಳ್ತಾರ. ಏ ಮಮ್ಮಿ ಹಂಗ ಮಾಡಿದ್ರೆ ಹೆಂಗ ಕಸ ಅಂತಾಳ್ರಿ, ಬಂಡ ತಿಕ್ತಾಳ ನೋಡ್ರಿ. ಎರಡು ಕೆಲಸ ಮಾಡ್ತಾಳ. ನೀಟಾಗಿ ಹೇಳ್ರಪ್ಪಾಜಿ, ಇದೊಂದು ಲಾಸ್ಟ್ ಚಾನ್ಸ್. ನೀಟಾಗಿ ಹೇಳು ಏನೇನ್ ಕೆಲಸ ಮಾಡ್ತೀನಿ. ಬೆಳಿಗ್ಗೆ 5ಕ್ಕೆ ಎದ್ದು ಅಂಗಳ ಕಸ ಬಳಿತಾಳ್ರಿ, ಬೆಳೆದು ಆಮೇಲೆ ಸ್ವಲ್ಪ ಮುಂದೆ ಎಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕ್ತಾಳೆ. ರಂಗೋಲಿ ಹಾಕಿ ಚಹಾ ಮಾಡ್ತಾಳೆ. ಚಹಾ ಮಾಡಿ ಕೊಡ್ತಾಳೆ. ಚಹಾ ಮಾಡಿ ಕೊಟ್ಟರೆ ಎಬ್ಬಿಸ್ತಾಳೆ. ಚಹಾ ಮಾಡಿಂದ ನಾವು ಚಹಾ ಕುಡಿದು ಮತ್ತೆ ಜಳಕ ಮಾಡ್ತೀವಿ. ನೀನೇ ವಿಡಿಯೋ ಆಡ್ಬೋಡದ್ ನೋಡು. ಬಾ ಅಪ್ಪಾಜಿ, ಬನ್ನಿ. ಅಪ್ಪಾಜಿ ನಮ್ಮ ಅಪ್ಪಾಜಿ ಅವ್ರು ಬಂದಾರೆ. ನಮ್ಮ ಮಮ್ಮಿಗೆ ಜಾಸ್ತಿ ಕೆಲಸ ಹಚ್ಚಲ್ಲ ರೀ. ಯಾಕೆಂದ್ರೆ ಶ್ರೀಮಂತರ ಮನೆಗೆ ಹುಟ್ಟಿದ್ಲ, ಹಿಂಗಾಗಿ ಕೆಲಸ ಕಮ್ಮಿ ಮಾಡ್ತಾರೆ. ಅಪ್ಪಾಜಿನ ಹೇಳಕ್ ಕುಂತು ಬಿಟ್ಟಾರ್ರಿ. ನಾವು ಅಪ್ಪಾಜಿನ ಎಲ್ಲ ಕರೆ ಹೇಳಕ್ ಕುಂತಿಲ್ಲ. ಕರೆ ಐತಲ್ಲ ಸುಮಾರು. ಇಲ್ಲ ಕರೆ ಐತೆ ಕರೆ ಐತೆ. ಅಕ್ಕ ಇಷ್ಟೊತ್ತನ ನಾನು ಇವ್ರು ಲಾಸ್ಟ್ನೇ ಮುದ್ದಿನ ಮಗಳ ಅಂತ ಹೇಳ್ಯಾರ. ಇಲ್ಲಿ ವಿಡಿಯೋ ಆಗೈತಕ್ಕ, ಎಲ್ಲ ಕರೆ ಹೇಳ್ಯಾರ. ಮತ್ತೇನಂದ್ರ ಬಾ ಇಲ್ಲೋಡು ಮಖಾನ ಕುಂತಿ ಬಾ. ಮತ್ತೇನ್ ಮಾಡ್ತನಪ್ಪಾಜಿ ಮಧ್ಯಾಹ್ನ ಅಡಿಗೆ? ನಂಗೆ ಏನೇನ್ ಮಾಡಕ್ ಬರತ್ತ? ಟಮಾಟ್ ಚಟ್ನಿ ಮಾಡ್ತಾಳ್ರಿ, ಚಿಕನ್ ಮಾಡ್ತಾಳ, ಹೇಳ್ಬೇಡ್ರಿ. ಆಲೂಗಡ್ಡೆ ಚಿಪ್ಸ್ ಮಾಡ್ತಾಳ, ಹಾ ಚಿಕನ್ ಮಾಡ್ತಾಳೆ. ಚಿಕನ್ ಮಾಡ್ತಾಳ್ರಿ, ಚಿಕನ್ ಚೆನ್ನಾಗಿ ಮಾಡ್ತಾಳೆ. ಟಮಾಟ್ ಚಟ್ನಿ ಮಾಡ್ತಾಳ ನೋಡ್ರಿ. ಚಿಕನ್ ಚಲೋ ಮಾಡ್ತನ. ತಿಂದಿಯಾ ಅಪ್ಪಾಜಿ? ತಿನ್ನಿಲ್ಲ ಯಾವತ್ತು? ನೀವು ಮಾಡಿದ್ರೆ ಭಾಷೆ ಯಾರು ಜಾಸ್ತಿ ತಿನ್ನ ನಾನು. ಜಾಸ್ತಿ ಆಯ್ತು ಬಿಡ. ಇವಾಗ ಮಧ್ಯಾಹ್ನದ ಮುಗಿತು, ಅಡಿಗೆ ಮಾಡ್ತಿರ್ತೈತ್ರಿ. ಅಂದ್ರೆ ನಮ್ಮ ಮನೆ ಒಳಗೆ ಎಲ್ಲರೂ ಅಡಿಗೆ ಮಾಡ್ತಾರಲ್ಲ, ಹಂಗಾಗಿ ನಮ್ಮ ಮಮ್ಮಿ ನಮ್ಮ ಅಕ್ಕ ಅವರೆಲ್ಲ ಮಾಡ್ತಿರ್ತಾರ. ಅದಕ್ಕಾಗಿ ನಾನು ಮಾಡಲ್ಲ. ನಂಗೆಲ್ಲ ಮಾಡಕ್ ಬರುತ್ತ, ರೊಟ್ಟಿ ಒಂದ್ ಬರಲ್ಲ. ಅವ್ರು ಮಾಡ್ಯಾರ ಅಂತ ಹೇಳ, ನೀನು ಮಾಡ್ಯಾರ ಅಂತ ಹೇಳ್ಬೇಕು. ನಾವ್ ಮಾಡಲ್ರಿ ಅಂತ ಹೇಳ್ಬೇಕು. ಅದು ಸ್ವಲ್ಪ ಒಳ್ಳೆ ಪಾಯಿಂಟ್ಸ್ ಹೇಳ್ಬೇಕು. ಹಂಗಂದಿ ಮಾಡಲ್ಲ ಪಾಡಲ್ಲ ಅಂತ ಹೇಳ್ಬಾರ್ದು. ನಮ್ಮ ಕೆಲಸ ಇಲ್ಲ ತಡಿ. ಇವಾಗ ಸಂಜೆ ಆಯ್ತಂದ್ರ ನಾನು ಎಷ್ಟು ಗಂಟೆಗೆ ಮಕ್ಕಂತ ಮತ್ತೆ ಏನೇನ್ ಮಾಡ್ತೇನೆ ಅಂತ ಹೇಳ್ಬೇಕು. ಈಗ ಸಂಜೆಗೆ ಆತಂದ್ರ ಮತ್ತೆ ವಾಪಸ್ ಅಂಗಡಿ ಕಸ ಅಂತ ಅಂದು ಮತ್ತೆ ರಂಗೋಲಿ ಹಾಕ್ತೇನೆ. ದಿನಕ್ಕೆ 2 ಟೈಮ್ ಮಾಡ್ತೇನ್ರಿ ಅದನ್ನ. ಸೀದಾ ಕುಂದ್ರು ಮಮ್ಮಿ ನೀ ಏಟ್ ಗಿಡ್ಡ ಕಾಣಕುಂತೀನಿ. ಬೇರೆ ಮಾಡಿ ಸಂಜೆ ಆ ಕೆಲಸ ಆಗತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಅಡ್ಗೆ ಮಾಡ್ತೇನೆ ರಾತ್ರಿ. 1 ಟೈಮ್ ನಾನು ಮಾಡ್ತೀನಿ, ಒಂದೊಂದ್ಸರಿ ಇವ್ರು ಮಾಡ್ತಿರ್ತಾರ. ಅದಾದ್ಮೇಲೆ ಊಟ ಮಾಡಿ ರಾತ್ರಿ ಆಗುತ್ತೆ. ರಾತ್ರಿ ಒಂದು 10 ಗಂಟೆ ಅನ್ನಷ್ಟ್ರಾಗ
ನಿದ್ದೆ ಮಾಡಿ, ಯಾಕಂದ್ರೆ ಜಲ್ದಿ ಎದ್ದಾಡ್ಬೇಕಲ್ಲ, ಹಂಗಾಗಿ 10 ಗಂಟೆ ಅನ್ನೋಷ್ಟ್ರಾಗ ಮಕ್ಕಂಬಿಡ್ತೀನಿ. ಇಲ್ಲ ಹೌದೌದು ಕರೆಕ್ಟ್ ಐತಿ. ಎಷ್ಟು ಗಂಟೆಗೆ ಮಕ್ಕಂತ ಹೇಳು? 9:10 10ಕ್ಕೆ 10 ಅಂದಿಲ್ಲ, ನೀವು 9:00 ಇದಕ್ಕೆ ಹೇಳ್ತೇವೆ. 10 ಗಂಟೆ ಮಕ್ಕಂದ್ವಿ. ಆಟ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ 10 ಗಂಟೆಗೆ ಮಕ್ಕೊಂತ. ಟಿವಿ ಪವಿ ನೋಡ್ಸ್ನ? ನೋಡ್ತೀನಿ. ಫೋನ್ ಮಾತ್ರ ನಾವು ಭಾಳ ನೋಡಲ್ಲ. ಹಾ, ಮತ್ತೆ ಮತ್ತೆ ಬೆಳಿಗ್ಗೆ 5ಕ್ಕೆ ಇದ್ದಾಳೆ, ಮತ್ತೆ ಅದೇ ಕೆಲಸ. ರೀಲ್ಸ್ ಮಾಡ್ತಾಳ್ರಿ. ರೀಲ್ಸ್ ಕೂಡ ಮಾಡ್ತಾಳ. ದಿನ ಮಾಡ್ಬಿಟ್ರೆ ಎಲ್ಲ ಕೆಲಸ ಮುಗಿದಿಂದ ರೀಲ್ಸ್ ಮಾಡ್ತಾಳ. ಮತ್ತೆ ಮನೆಗೆ ಯಾರಾದ್ರೂ ಬಂದ್ರೆ ನೀಟಾಗಿ ಎಲ್ಲಾರನು ಮಾತಾಡಿಸ್ತೇನ್ರಿ. ಕೇಳ್ರಿ, ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೇವೆ. ಬಂದ ತಕ್ಷಣ ಅವ್ರು ಮಾತಾಡ್ಸಾರ ಇಲ್ಲ, ಬಂದ್ ನಾನು ಆರಾಮದಿರಾ ಅಂತ ಎಲ್ಲಾರನು ಬಂದ್ ಮಾತಾಡಿಸ್ನ. ಹೌದು, ಅದನ್ನ ಮಾಡ್ತಾಳ್ರಿ. ಅದನ್ನ ಮಾತ್ರ ಮೇನ್ ಮಾಡ್ತಾಳ. ಆಯ್ತಾ? ಏನಿಲ್ಲ, ಇವಾಗ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಬಗ್ಗೆ ಹೇಳ್ಬೇಕಂದ್ರ, ನಮ್ಮ ಮಮ್ಮಿ ಅವ್ರು ಸ್ವಲ್ಪ ಕಮ್ಮಿ ಇಷ್ಟಪಡ್ತಾರೆ, ನಮ್ಮ ಅಪ್ಪಾಜಿ ಅವ್ರು ನನ್ನ ಜಾಸ್ತಿ ಇಷ್ಟಪಡ್ತಾರ್ರಿ. ಮತ್ತೆ ನನ್ನ ಬರ್ತಡೇಗೆ ಎಲ್ಲ ಡ್ರೆಸ್ ಯಾವಾಗ್ಲೂ ನಮ್ಮ ಅಪ್ಪಾಜಿ ಕೊಡಿಸ್ತಾರ್ರಿ. ನಮ್ಮ ಮನ್ಯಾಗ ನಮ್ಮ ಅಕ್ಕನವ್ರಿಗೆ ಯಾರಿಗೂ ಕೊಡಿಸ್ತಿರ್ಲಿಲ್ಲ, ನಂಗೆ ಯಾವಾಗ್ಲೂ ಕೊಡಿಸ್ತಿದ್ರಲ್ಲ ಅಪ್ಪಾಜಿ. ಕೊಡಿಸ್ತೇವೆ ಅವ್ರಿಗೆ. ಅಂದ್ರೆ ಸುಮ್ಮನೆ ಅವ್ರಿಗೆ 1000 ರೂಪಾಯಿ ಕೊಡಿಸಿದ್ದಕ್ಕೆ 5000 ರೂಪಾಯಿ ಕೊಡಿಸ್ತೇವೆ. ಏ ಕೊಡ್ಸಿದಾನ ಒಂದಿನ ಬಂದ ಇದ್ದಿದ್ದಾಗ ಮಾತಾಡಿದ್ರೆ ಮತ್ತೇನಾಯ್ತು. ಈಗ ಇಲ್ಲಿದ್ದ ಮಾತಾಡ್ಬೇಕಂತ ಏನ್ ಅಂಜಿಕೆನು ಮಾಡ್ತೀವಿ, ಹಂಗೆ ಮಾಡಿದ್ದು ಮಾತಾಡೋದು ಹೇಳ್ಬೇಕಂತ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನು ಹೇಳು. ನಮಸ್ಕಾರಗಳು ಎಲ್ರಿಗೂ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಗು ಮಮ್ಮಿ ಸೀರಿಯಸ್ ಆಗಿ ನಿಂತೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಹಂಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಬೇಗ 100ಕ್ಕೆ ರೀಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ರಿ. ನೀನ್ ಹೇಳು ಮಮ್ಮಿ. ಹೇಳು. ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಅಪ್ಪಾಜಿ, ಮಮ್ಮಿ, ಸರ್. ಬಾಯ್. ಎಷ್ಟೊಂದು ಕ್ಲಿಪ್ಸ್ನ ನಾನು ಅವ್ರಿಗೆ ಹೇಳಾರ ವಿಡಿಯೋ ಹಂಗೆ ಆನ್ ಮಾಡಿಟ್ಟಿನಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತಂದು. ನಿಮ್ಗೆ ಅರ್ಥ ಆಗೈತೆ ಇಲ್ಲ ಗೊತ್ತಿಲ್ಲ, ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತಲೂ ಅಂದ್ಕೊಂಡಿನಿ. ಆಗಿಲ್ಲ ಅಂದರೂ ಹೇಳ್ರಿ, ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತಂದು. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳ್ರಿ, ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಕಾಣದಂತ ಹಸ್ತಿಲು